ಈಗ ಒಬ್ರಿಗೆ ಆರಾಮಿಲ್ಲ ಅಂತ ಆದರೆ ಅರ್ಜೆಂಟಲ್ಲಿ ಹೋಗ್ತಾರೋ ಆಂಬುಲೆನ್ಸಿನ ಟೈರ್ ಬರ್ಸ್ಟ್ ಆಗ್ಬೋದು. ನನ್ನ ಗಾಡಿದೆ ಟೈರ್ 2 ಸಲ ಪಂಚರ್ ಆಗಿದೆ. ನನ್ನ ಗಾಡಿ ಜಖಮಾಗಿ 30,000 ಖರ್ಚಾಗಿದೆ. ನಂದು ಒಬ್ಬಂದೇ ಗಾಡಿ. ನಂದು ಜಮೀನು ಹೊರಗಾಗತ್ತೆ. ಡೈಲಿ ಜಮೀನಿಗೆ ಓಡಾಡೋದು. ಡೈಲಿ ನಾನು 20 ಕಿಲೋಮೀಟ್ರಿಂದ 30 ಕಿಲೋಮೀಟ್ರ್ ಸರಾಸರಿ ಎವರೇಜ್ ರನ್ ಮಾಡ್ತೀನಿ ನನ್ನ ಗಾಡಿನ. ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ. ನಾವು ಟ್ಯಾಕ್ಸ್ ಕಟ್ಟಿರೋದ್ರಿಂದನೇ ಈ ದೇಶ ನಡೀತಾ ಇರೋದು. ಈ ಟ್ಯಾಕ್ಸ್ ಕಟ್ಟಿ ಇಷ್ಟು ಟ್ಯಾಕ್ಸ್ ಕೊಟ್ಟು ನಮ್ಮ ದೇಶ ನಡೆಸ್ತಾ ಇರೋರೇ ನಾವಾಗಿರ್ಕೊಂಡು ಈ ರೀತಿ ಅವ್ಯವಸ್ಥೆಯಲ್ಲಿ ನಾವು ಓಡಾಡಬೇಕು ಅಂದರೆ ಇದಕ್ಕೆ ಜವಾಬ್ದಾರಿ ಆಗಿರುವಂಥ ಕಾಗೇರಿ ಹೆಗಡೆ ಇರ್ಬೋದು, ಏನು ಸಂಸದರಿದ್ದಾರೆ, ಅಥವಾ ಮೊದಲು 1-2 ವರ್ಷ ನಮ್ಮ ಸ್ಟೇಟ್ ಗೌರ್ಮೆಂಟಿನ ಇಲಾಖೆಗಳಿಂದ ಈ ಕೆಲಸ ಡಿಲೇ ಆಗಿದೆ. ಏನು ಪರಿಸರ ಇಲಾಖೆ ಆಗಲಿ, ಇದು ಅರಣ್ಯ ಇಲಾಖೆ ಇದೆಯಲ್ಲ, ಅದರದಿಂದ ಡಿಲೇ ಆಗಿದೆ ಅಂತ ಹೇಳ್ತಾರೆ. ಅದರದ್ದು ಆಮೇಲೆ ಡಿಲೇ ಕ್ಲಿಯರ್ ಆಗಿದೆ ಆದಮೇಲೂ ಸಹಿತ ಈಗ ನಡೀತಾ ಇರೋ ಕಾಮಗಾರಿ, ಈಗ ಮಳೆ ಬರೋದ್ರೊಳಗೆ ಇವರು ಕಿತ್ತಷ್ಟನ್ನು ಮಾಡಿಲ್ಲ ಅಂದರೆ ಮತ್ತು ಮಳೆಗಾಲದಲ್ಲಿ ಇನ್ನೆಷ್ಟು ಸಮಸ್ಯೆ ಆಗುತ್ತೆ ಅನ್ನೋದನ್ನು ನಾವು ಹೇಳೋದಕ್ಕೂ ಸಾಧ್ಯ. ಎಲ್ಲೂ CD ಕಟ್ಟಿಲ್ಲ, ಮತ್ತು ಫಿನಿಶಿಂಗ್ ಇಲ್ಲ. ನೋಡಿ ಇಲ್ಲಿ ಎಷ್ಟು ಹೈಟ್ ಏರಿಸಿದ್ದಾರೆ ಅಂತ. ಇದಕ್ಕೆಲ್ಲೂ ಫಿನಿಶಿಂಗ್ ಇನ್ನೂ ಮಾಡಿಲ್ಲ ಅವರು. ಇನ್ನಿರೋದು 1 ತಿಂಗಳ ಮಳೆಗಾಲಕ್ಕೆ. ಅವರು ಎಲ್ಲಿಂದ ಯಾವ ಜಿಯೋಗ್ರಫಿಕಲ್ ಏರಿಯಾದಿಂದ ಬಂದು ಇಲ್ಲಿ ಕಾಂಟ್ರಾಕ್ಟ್ ಮಾಡಿರ್ತಾರೋ ಗೊತ್ತಿಲ್ಲ. ಲೋಕಲಲ್ಲಿ ಸ್ವಲ್ಪ ಬುದ್ಧಿ ಇರೋರು, ಜ್ಞಾನ ಇರೋರು ಅವ್ರಿಗೆ ಹೇಳಿ ಮಳೆಗಾಲಕ್ಕೆ ಏನೇನು ತಯಾರಿ ಆಗಬೇಕು ಅಂತ ರಸ್ತೆ ಮಾಡಬೇಕು. ಅದಿಲ್ಲದೆ ಇದ್ರೆ ಇಲ್ಲಿ ಎಷ್ಟು ಸಾವು ನೋವುಗಳಾಗ್ತದೆ ಅಂತ ಗೊತ್ತಿಲ್ಲ. ಅದಕ್ಕೆಲ್ಲರೂ ಜವಾಬ್ದಾರಿ ನಮ್ಮ ಸಂಸದರೇ ಆಗ್ತಾರೆ. ಯಾಕಂದರೆ ಅವರು ಇಷ್ಟು ವರ್ಷ ನಮ್ಮ ಈ ಜಿಲ್ಲೆ ರಾಜಕೀಯದಲ್ಲಿ ಅವರು ಒಂದು 30 ವರ್ಷದ ರಾಜಕೀಯ ಜೀವನ ಮಾಡ್ಕೊಂಡು ಬಂದಿದ್ದಾರೆ. ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೋದಿಯವ್ರ ಹೆಸರು ಹೇಳ್ಕೊಂಡೇ ಅವ್ರು ಗೆದ್ದು ಬಂದಿರೋದು. ಅಂಥದ್ರಲ್ಲಿ ಅವರು ಇದಕ್ಕೆ ಆನ್ಸರ್ ಮಾಡಿಲ್ಲ ಅಂದರೆ, ಮತ್ತು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಕೆಲಸನ ಮುಗಿಸಿಲ್ಲ ಅಂದರೆ ಅದಕ್ಕೆ ಮೂಲ ಜವಾಬ್ದಾರಿ ಅವರೇ ಆಗಿರ್ತಾರೆ. ಅವ್ರ ವಿರುದ್ಧ ನಾವು ತುಂಬ ಹೋರಾಟಗಳ ಬಗ್ಗೆಯೂ ಈಗಾಗಲೆಲ್ಲ ಜನ ಮಾತಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಿ ಅವ್ರ ವಿರುದ್ಧ ಅಸಮಾಧಾನ ಹೊರಗಾಗ್ತೇವೆ ನಾವು.